ಓ ಬಸವರ ಸೈಡ್ 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 ನೋಡಪ್ಪ ಹಿಂಗೆ ಮಾಡಿ ಬರ್ರಿ ಬರ್ರಿ ಸಾಕು ತಳ್ಬೇಡಿ ಪ್ಲೀಸ್ ಪ್ಲೀಸ್ ಸಾಕು ಜನ ಹಿಂಸರಿ ಸರ್ ಹಿಂಸರಿ ಕಾಣಲಿ ಎಲ್ಲ ಸೈಡ್ ಬರ್ರಿ ಪ್ಲೀಸ್ ಸರ್ ಆ ಕಡೆ ಚಂದ್ರೇಶ್ ಗೌಡ್ರೆ ಬಿತ್ತಿದ್ದಾರೆ ಹಿಂಗೆ ಲೈನ್ ಆಗಿ ತೊಗರಿ ಬಿತ್ತಿದ್ದಾರೆ ಆದ್ರೆ ಉಳಿದು ಉಳಿತದ ಸರ್ ಅಷ್ಟು ಹೋಗಲ್ಲ ಸರ್ ಇಲ್ಲ ಈಗ 60% ಸರಿ ಸ್ವಲ್ಪ ಪರಿಸ್ಥಿತಿ ಗಂಭೀರ ನಮ್ಮ ಕಡೆಯಿಂದ ಆಗಲ್ಲ ಎಲ್ಲಿಂದ ಆಗ್ಬೇಕಂದ್ರೆ ಶಾರ್ಟ್ ಮ್ಯಾನ್ಯುವಲ್ ಪ್ರಕಾರ ಅದಕ್ಕೆ ಎಲ್ಲ ಕಡೆ ಪರೀಕ್ಷೆ ಮಾಡಿದ್ರೆ ಈಗ ನಾವು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡ್ತೀವಿ ಅರುಣ್ ಸರ್ ಸರ್ವೆ ಟೈಮು ಕ್ರಾಪ್ ಕಟ್ಟಿಂಗ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಎಕ್ಸ್ಪೆರಿಮೆಂಟ್ಸ್ ಕರೆಕ್ಟಾಗಿ ಮಾಡಬೇಕು. ಎಷ್ಟು ಬಿತ್ತೀರಮ್ಮ ನೀವು? ಹೇಳಿದ್ರು ಅದೇ ಪರಿಹಾರ ಇದೆ ಹೊಲ 4 ಎಕರೆ ಇದೆ ಸರ್. ಸಾಲಲ್ಲ ಎಲ್ಲ ರೈತ ಸರ್ ಮೊದಲೊಂದು 50,000 ಖರ್ಚಾಗಿದೆ, ಈಗ ಮತ್ತೊಂದು ಈಗ ಒಂದು 50,000 ಗೊಬ್ಬರ ಎಲ್ಲ ಈ ಗ್ರಾಮ ಪಂಚಾಯತಿಗೆ 227 lakhs 2,27 ಲಕ್ಷ ಪರಿಹಾರನೂ ಬಂದಿದೆ ಸರ್. ಇಲ್ಲ ಅದು ಸ್ವಲ್ಪ ಪರಿಹಾರ ಇದೆ. ಅವ್ರಿಗೆ ಮುಂದೆ ಬಿಡೋಲ್ಲ, ಮುಂದೆ ಬಂದು ಹೋಗ್ಬೋದು. ಅವ್ರು ಹೆಂಗೆ ಹೊಂಟ್ರೆ ಹೆಂಗೆ ಹೊಂಟ್ರೆ ಏನು ಮಾಡ್ತಾರೆ. ಸ್ವಲ್ಪ ಇನ್ ಬರ್ರಿ ಸರ್, ಎಲ್ಲರೂ ಸರ್ ಕೆಲವು ಕಡೆ ಸ್ಟಾರ್ಟ್ ಆಗಿ ಸೈಡ್ ಹೋಗಿ ಸೈಡ್ ಬರ್ರಿ ಅದೊಂದು ವಿಸಿಟ್ ಮಾಡಿ ಬಂದ್ರೆ ಎಲ್ಲ ಎರಡು ಈಗ ಇದು ಮಾಡಬೇಡ್ರಿ. ಬರ ವೀಕ್ಷಣೆ ಮಾಡ್ತಾ ಇದ್ದೀವಿ, ಹೇಗಿದೆ ಪರಿಸ್ಥಿತಿ? ರೈತರಂತೂ ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ನೋಡಿ, ಇದನ್ನು ನಾವು ಭಾಳ ಮುಂಚಿತವಾಗಿ ಇಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂದ್ಬಿಟ್ಟು ರೈತರಿಗೆ ಕೂಡ ನಾವು ಸಲಹೆ ನೀಡಿದ್ವಿ, ಸೂಚನೆಯನ್ನು ಏನು ಮಾಡಬೇಕು ಅಂತ ಕೂಡ ನೀಡಿದ್ವಿ ರಾಜ್ಯಾದ್ಯಂತ. ಅದಲ್ಲದೆ
ನಮ್ಮ ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ನಮಗೆ ಯಾವ ರೀತಿ ಬರ ಪರಿಸ್ಥಿತಿ ಬರ್ಬೋದು ಅಂದ್ಬಿಟ್ಟು. ಅದೇ ನಿಟ್ಟಿನಲ್ಲಿ ಇವಾಗ ಏನು ನಮಗೆ ಸುಮಾರು 70-75% ಮಳೆಗಾಲ ಮುಗಿದಿದ್ರೂ ಕೂಡ ಇಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿ. ಸೊ ಆದ್ದರಿಂದ ಇವತ್ತು ನಾವಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಮತ್ತಿಮೂಡವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೆರಡು ಕಡೆ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತಾವು ನೋಡಿದ್ರೂ ಗೊತ್ತಾಗ್ತದೆ, ಇದು ಸಂಪೂರ್ಣವಾಗಿ ಉದ್ದು, ಹೆಸರು ಮತ್ತು ತೊಗರಿಗೂ ಕೂಡ ಯಾವುದೇ ರೀತಿಯಾಗಿ ಅದ್ರ ಬೆಳವಣಿಗೆ ಆಗಿಲ್ಲ. ಸೊ ಈ ಸರಿ ಇಳುವರಿ ಅಷ್ಟೇ ತೊಂದರೆ ಆಗೋದಿಲ್ಲ, ಕುಡಿಯೋ ನೀರು, ಮೇವು ಕೂಡ ತೊಂದರೆ ಆಗ್ಬೋದು. ಸೊ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಜಿಲ್ಲೆ ಪ್ರವಾಸ ಮಾಡಿ ಸಭೆಗಳು ಮಾಡಿ, ನಾಳೆ ಕ್ಯಾಬಿನೆಟ್ ಏನಿದೆ, ನಾಡಿದ್ದು ಕ್ಯಾಬಿನೆಟ್ ಇದೆ, ಅದರಲ್ಲಿ ಒಂದು ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಚರ್ಚೆ ಆಗಿ ಮುಂದೆ ಯಾವ ರೀತಿ ನಾವು ಕ್ರಮವನ್ನು ವಹಿಸ್ಕೋಬೋದು ಅಂತ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಅಲ್ಲ, ಪರಿಹಾರ ನಿರೀಕ್ಷೆ ಇದ್ದಾರೆ ಸರ್ ರೈತರು, ಯಾಕಂತಂದರೆ ನೋಡಿ ಇಲ್ಲ ನೋಡಿ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ 2ನೇ ಹೆಚ್ಚು ಪರಿಹಾರ ಸಿಕ್ಕಿದ್ದು ಇಡೀ ಇಂಡಿಯಾನಲ್ಲಿ, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಕೋಟಿಗಿಂತ ಹೆಚ್ಚು ಪರಿಹಾರ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಂದಿದ್ದು. ಹಿಂದೆ ಏನು ಹೋದ ಬಾರಿ ನಾವು ಭಾಳ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಬೇರೆ ಮಟ್ಟಕ್ಕೆ ಹೋಗಿ ನೋಂದಣಿ ಮಾಡಿಸಿದ್ರು. ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ನಮ್ಮಲ್ಲಿ ಸುಮಾರು 4.5 ಲಕ್ಷ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸೊ ನಾವು ಏನಿದೆ ಪರಿಹಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿ ಕೊಡಬೇಕಾಗ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಇದರಲ್ಲಿ NDRF ಗೌಡ್ಲೆ ನೋಡಿ, ನಾವು ಇವಾಗಿಂದ ಅಲ್ಲ, ಇದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಭಾಳ ಸರಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ಬರ ಘೋಷಣೆ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಾಡಲಿಕ್ಕೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ಮಾಡಬೇಕು. ಈಗ 2016ರಲ್ಲಿ ಇಂದಿನ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳು ಬದಲಾವಣೆ ಮಾಡಿದ್ದಾರೆ. ಆ ಮಾನದಂಡಗಳನ್ನು ನಾವು ಪೂರೈಸಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಸೊ ಸರಳೀಕರಣ ಮಾಡಿ ಅಂತಲೂ ಕೂಡ ಭಾಳ ಸರಿ ಪ್ರಸ್ತಾಪ ಮತ್ತು ಚರ್ಚೆ ಪಾರ್ಲಿಮೆಂಟಲ್ಲಿ ಕೂಡ ನಡೆದಿದೆ, ನಮ್ಮ ಅಸೆಂಬ್ಲಿನಲ್ಲಿ ಕೂಡ ನಡೆದಿದೆ. ಆದರೆ ನಮ್ಮ ಕೈ ಕಾನೂನಾತ್ಮಕವಾಗಿ ಕಟ್ಟಾಕಿದ್ದಾರೆ ಕೇಂದ್ರ ಸರ್ಕಾರ. ನಾವು ಅವರ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ, ಇಲ್ಲರೆ ನಮ್ಗೆ ₹1 ಸಿಗೋದಿಲ್ಲ. ಆಮೇಲೆ ಹೋದ ಬಾರಿ ತಮ್ಗೆ ಗೊತ್ತಿರೋ ಹಾಗೆ ಪರಿಹಾರದಲ್ಲೂ ಕೂಡ ಸ್ವಲ್ಪ ವಿಳಂಬ ಮಾಡೋದಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ ಮೇಲೆ ನಮಗೆ ಪರಿಹಾರ ಬಂತು. ಸೊ ಅದಕ್ಕೆ ನಾವು ಹಿಂದಿನ 1-2 ವರ್ಷದಲ್ಲಿ ಏನೇನು ಪಾಠಗಳನ್ನು ಕಲ್ತಿದ್ದೇವೆ, ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅದನ್ನು ನಾವು ಮುಂಜಾಗ್ರತವಾಗಿ ಈಗಾಗಲೇ ನಮ್ಮ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರನೇ ಬಂದಿಲ್ಲ, ಚರಂಡಿ ಕಂತಿದ್ದು ಸಾಕಷ್ಟು ರೈತರು ಇಲ್ಲ ಆಲ್ಮೋಸ್ಟ್ ಎಲ್ಲ ತಾರತಮ್ಯ ಇಲ್ಲ ನೋಡಿ, ಸಮಾನವಾಗಿ ಯಾರಿಗೂ ಸಿಗೋದಿಲ್ಲ. ಈಗ ನೀವು 5 ಎಕರೆ ಹಾಕಿದ್ದೀರಾ, ನಿಮ್ಮ ಇಳುವರಿ ಜಾಸ್ತಿ ಇರ್ಬೋದು, ನಾನು 5 ಎಕರೆ ಹಾಕಿದರೆ ನನ್ನ ಇಳುವರಿ ಜಾಸ್ತಿ ಕಮ್ಮಿ ಇರ್ಬೋದು. ಅದ್ರ ಪ್ರಕಾರ ನೋಡಿ, ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಇರ್ಬೋದು, ಬೇರೆ ಯಾವುದೇ ಏನೋ ಇದಕ್ಕೆ ಮಾನದಂಡಗಳಿದೆ, ಅದು ಪಬ್ಲಿಕ್ ಮುಂದೆನೇ ಆಗುತ್ತೆ. ಯಾರು ಒಂದು ನಿಮಿಷ ಮತ್ತಿಮೂಡವರಿಗೆ ನನ್ನ ಜೊತೆನೇ ಇದ್ದಾರೆ ಅಂದರೆ ಈ ವಿಚಾರದಲ್ಲಿ ಎಲ್ಲರೂ ಒಂದೇ ಅಲ್ವಾ? 650 ಕೋಟಿ ಹೆಂಗೆ ಬಂತು ಮತ್ತು ನಮ್ಮ ಜಿಲ್ಲೆಗೆ? ಈಗ ಹಿಂದೆ ಬಸವರಾಜ ಸಾಹೇಬ್ರಿದ್ದಾಗೆ 28 ಕೋಟಿ ಮ್ಯಾಕ್ಸಿಮಮ್ ಬಂದಿದ್ದು ನಮ್ಮ ಜಿಲ್ಲೆಗೆ. ಹ್ಯಾಪಿ ಅಂತಲ್ಲ ನೋಡಿ, ಏನಿದ್ರೂ ಕೂಡ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಗೈಡ್ಲೈನ್ಸನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ VA ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಅವರು ಪಬ್ಲಿಕ್ನಲ್ಲೇ ಮಾಡ್ತಾರೆ. ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಯಾವುದೂ ಕೂಡ ಕದ್ದಿ ಮುಚ್ಚಿ ಮಾಡೋದಲ್ಲ, ಪಬ್ಲಿಕ್ನಲ್ಲೇ ಇರ್ತದೆ, ರೈತರ ಮುಂದೆನೇ ಆಗ್ತದೆ. ಅಂಥವೇನಾದರೂ ಲೋಪಗಳಿದೆ, ಅದು ಗಮನಕ್ಕೆ ಬಂದರೆ ಖಂಡಿತವಾಗೂ ಅದನ್ನು ಮಾಡ್ತಾರೆ. ಅದು ಯಾವುದಾದ್ರು ಇದ್ದರೆ ಗಮನಕ್ಕೆ, ನನ್ನ ಪ್ರಕಾರ ಸೊ ಒಂದು 20% ಪಂಚಾಯತ್ನಲ್ಲಿ ಈ ಸಮಸ್ಯೆಗಳು ಬರ್ತಾ ಇದೆ. ಅದು ಯಾಕೆ ಬರ್ತಾ ಇದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಕೆಲವು ಕಡೆ ನಮ್ಮ ರೈತರು ಕೂಡ ಏನೋ ಸಹಕಾರ ನೀಡಿಲ್ಲ, ಇವರು ಕೂಡ ನಮ್ಮ ಅಧಿಕಾರಿಗಳದ್ದು ಬೇಜವಾಬ್ದಾರಿತನ ಇದೆ ಅಂತ ಗೊತ್ತಿದೆ. ಬಟ್ ವಾಟ್ ಎವರ್ ಇಟ್ ಈಸ್, ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಬಿಸಿಲಲ್ಲಿ ಯಾಕೆ ನಿಂತು ಕೇಳ್ತೀರಿ? ಇವೆಲ್ಲ ನಡೀತದೆ. ಈಗ ಏನಾಗ್ತದೆ ಸರ್, ನಿಮ್ಮಲ್ಲಿ ಯಾವ
ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.